ಈ ಗ್ಯಾಬ್ಲಿ ಸ್ಟೈಲ್ ನ ಟ್ರೆಂಡ್ ಸ್ಟಾರ್ಟ್ ಆದಾಗಿನಿಂದ ತುಂಬಾ ಜನ ತಮ್ಮ ಫೋಟೋಗಳನ್ನು ಎಐ ಪ್ಲಾಟ್ಫಾರ್ಮ್ಸ್ ಗಳನ್ನು ಯೂಸ್ ಮಾಡುವುದರ ಮುಖಾಂತರ ಗ್ಯಾಬ್ಲಿ ಆರ್ಟ್ ನಲ್ಲಿ ಟ್ರಾನ್ಸ್ಫಾರ್ಮ್ ಅನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ಇದರ ಬಗ್ಗೆ ನಾನು ಈ ಮುಂಚೆ ವಿಡಿಯೋ ಕೂಡ ಮಾಡಿದೆ. ಆದರೆ ಜಗತ್ತಿನಲ್ಲಿರುವ ತುಂಬಾ ಡೇಟಾ ಸೈಂಟಿಸ್ಟ್ ದವರು ಇದರ ಬಗ್ಗೆ ವಾರ್ನಿಂಗ್ ಅನ್ನು ಕೊಡುತ್ತಿದ್ದಾರೆ. ಹಾಗಾದ್ರೆ ಆಗ್ತಾ ಇರೋದೇನು, ಅವರು ಏನ್ ಹೇಳಿದ್ರು ಅಂತ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ನೀವು ನಿಮ್ಮ ಪರ್ಸನಲ್ ಫೋಟೋಗಳನ್ನು ಗ್ಯಾಬ್ಲಿ ಸ್ಟೈಲ್ ಗೆ ಕನ್ವರ್ಟ್ ಮಾಡಲು ಯಾವುದೇ ಎಐ ಪ್ಲಾಟ್ಫಾರ್ಮ್ಸ್ ಗಳನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವಾಗ ಅವು ಕೇಳುವ ಟರ್ಮ್ಸ್ ಅಂಡ್ ಕಂಡೀಷನ್ ಓದದೆ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳುತ್ತೀರಿ. ಈ ಆಪ್ಸ್ ಗಳಿಗೆ ತಮ್ಮ ಎಐ ಪ್ಲಾಟ್ಫಾರ್ಮ್ಸ್ ಗಳನ್ನು ಟ್ರೈನ್ ಮಾಡಲು ನಿಮ್ಮ ಫೋಟೋಗಳನ್ನು ಯೂಸ್ ಮಾಡಿಕೊಳ್ಳುವಂತೆ ಪರ್ಮಿಷನ್ ಅನ್ನು ಕೊಟ್ಟ ಹಾಗೆ ನಿಮ್ಮ ಫೇಸ್ ಅನ್ನು ಯಾವುದೇ ಕಂಪನಿ ತನ್ನ ಪ್ಲಾಟ್ಫಾರ್ಮ್ಸ್ ಗಳನ್ನು ಟ್ರೈನ್ ಮಾಡಲು ಯೂಸ್ ಮಾಡುವುದಾದರೆ ನಿಮಗೆ ಹಣ ಕೊಡಬೇಕಾಗುತ್ತದೆ. ಆದರೆ ಚಾಟ್ ಜಿಪಿಟಿ ಗೆ ಬಿಲಿಯನ್ ಗಟ್ಟಲೆ ಜನರ ಡೇಟಾ ಫ್ರೀ ಆಗಿ ಸಿಗ್ತಾ ಇದೆ. ಇದು ತುಂಬಾ ಕನ್ಸರ್ನಿಂಗ್ ವಿಷಯ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಿಮ್ಮ ಡೇಟಾವನ್ನು ಚಾಟ್ ಜಿಪಿಟಿ ತನ್ನ ಪ್ಲಾಟ್ಫಾರ್ಮ್ಸ್ ಗೆ ಯೂಸ್ ಮಾಡಬಾರ್ದಂದ್ರೆ ಈ ಕೆಲವು ಸೆಟ್ಟಿಂಗ್ಸ್ ಗಳನ್ನು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಮಾಡಿ. ನಿಮ್ಮ ಚಾಟ್ ಜಿಪಿಟಿ ಆಪ್ ಅಲ್ಲಿ ಪ್ರೊಫೈಲ್ ನಲ್ಲಿರುವ ಡೇಟಾ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ. ಮೊದಲ ಸೆಟ್ಟಿಂಗ್ ಅನ್ನು ಆಫ್ ಮಾಡಿ. ಹಾಗೆ ಕೆಳಗಿರುವ ಕ್ಲಿಯರ್ ಬ್ರೌಸ್ ಹಿಸ್ಟರಿ ಮೇಲೆ ಕ್ಲಿಕ್ ಮಾಡಿ. ನೀವು ಚಾಟ್ ಜಿಪಿಟಿ ಯೊಂದಿಗೆ ಮಾಡಿರುವ ಎಲ್ಲಾ ಚಾಟ್ ಡಿಲೀಟ್ ಆಗುತ್ತದೆ.